ಆತನೊಬ್ಬ ಅತಿಥಿ ಶಿಕ್ಷಕ. ಆತ ಒಂದಷ್ಟು ಯಂತ್ರ ತಂತ್ರಗಳೊಂದಿಗೆ ಮಾಟ ಮಂತ್ರ ಮಾಡೋದನ್ನ ಕಾಯಕ ಮಾಡ್ಕೊಂಡಿದ್ನಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಆಕೆ ಅಪ್ಪನಿಗೆ ಮುಹೂರ್ತ ಇಡ್ತಾಳೆ ನೋಡಿ. ಅಮಾವಾಸ್ಯೆ ಕತ್ತಲ ರಾತ್ರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ಅತಿಥಿ ಶಿಕ್ಷಕ ಭೀಕರವಾಗಿ ಕೊಲೆಯಾಗ್ತಾನೆ. ಮಗಳೇ ತನ್ನ ತಂದೆಯನ್ನ ಕೊಲೆ ಮಾಡಿಸೋಕೆ ಕಾರಣವೇನು? ಇದೇ ಈ ಹೊತ್ತಿನ ಕ್ರೈಮ್ ವಿಶೇಷ, ತಂದೆ ಕೊಂದ ಮಗಳು. ಪ್ರಿಯತಮನೊಂದಿಗೆ ಸೇರಿ ಅಪ್ಪನನ್ನೇ ಕೊಂದ ಮಗಳು. ಮಾಟ ಮಂತ್ರದಿಂದ ತಂದೆ ಸತ್ತ ಅಂತ ಮಗಳ ನಾಟಕ. ಮಗಳ ಜೊತೆ ಸೇರಿ ಪತಿಗೆ ಮುಹೂರ್ತ ಇಟ್ಟ ಧರ್ಮ ಪತ್ನಿ. ಕೆಲವು ವರ್ಷಗಳ ಹಿಂದೆ ಅಪ್ಪನೆಂಬ ಶಿಸ್ತಿನ ಪ್ರಪಂಚದಲ್ಲಿ ಅಮ್ಮನೆಂಬ ಮುದ್ದಿನ ಆರೈಕೆಯಲ್ಲಿ ಮಕ್ಕಳೆಂಬ ಪರಿಕಲ್ಪನೆಯೊಂದಿಗೆ ಸುಂದರವಾದ ಕುಟುಂಬ ರೂಪುಗೊಂಡಿತ್ತು. ಅಪ್ಪ ತನ್ನ ಕುಟುಂಬದ ಸಂತೋಷಕ್ಕಾಗಿ ತನ್ನೆಲ್ಲ ಸುಖ ಸಂತೋಷವನ್ನ ಮರೆತು ಹಗಲಿರುಳು ದುಡಿತಾನೆ. ಅಪ್ಪ ತ್ಯಾಗದ ಮೂರ್ತಿಯಾದ್ರೆ ಅಮ್ಮ ಮಮತೆಯ ಸಾಕಾರವಾಗಿರ್ತಾಳೆ. ಹೊರಗಡೆಯಿಂದ ಅಪ್ಪ ದುಡಿದ್ರೆ ಮನೆ ಒಳಗೆ ಅಮ್ಮ ದುಡಿತಾಳೆ. ಇದು ಮಕ್ಕಳ ಜಗತ್ತಿನಲ್ಲಿ ಅಪ್ಪ ಅಮ್ಮನೆಂಬ ಸುಂದರ ಪ್ರಪಂಚ. ಆದ್ರೆ ವರ್ಷಗಳು ಉರುಳಿದಂತೆ ಸಂಬಂಧಗಳು ಅಂದ್ರೆ ಇಷ್ಟೇನಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈಗ ಕಾಲ ಬದಲಾದಂತೆ ಸಂಬಂಧಗಳು ದೂರವಾಗಿವೆ, ಮಾನವೀಯತೆ ಮರೆಯಾಗಿದೆ ಅನ್ನೋದಕ್ಕೆ ಜೀವಂತ ನಿದರ್ಶನ ತುಮಕೂರಿನಲ್ಲಿ ಅಪ್ಪನ ಕೊಲೆಗೆ ಸುಪಾರಿ ಕೊಟ್ಟ ಮಗಳ ಕಥೆ. ಇದಕ್ಕೆ ಬೆಂಗಾವಲಾಗಿರುವ ಹೆಂಡತಿ 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತ ಸಪ್ತಪದಿಯಲ್ಲಿ ವಾಗ್ದಾನ ಮಾಡಿದವಳಾಕೆ ಇಂದು ಗಂಡನನ್ನೇ ಪರಲೋಕಕ್ಕೆ ಪಾರ್ಸೆಲ್ ಮಾಡಿರೋ ಪರಮ ಪಾಪಿ ಪತ್ನಿ ಹಾಗೂ ಕ್ರೂರಿ ಮಗಳು ಅದ್ಯಾವ ಕಾರಣಕ್ಕೆ ಕೊಲೆ ಮಾಡಿಸಿ ಅದೇನು ಕಥೆ ಕಟ್ತಾರೆ ಅನ್ನೋದೇ ರೋಚಕ ಎಪಿಸೋಡ್. ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮೋದೂರು ಗ್ರಾಮದ ಹೊರವಲಯ. ಕಳೆದ ಅಮಾವಾಸ್ಯೆಯ ನಿರ್ಜನ ರಾತ್ರಿಯಲ್ಲಿ ಇಲ್ಲಿ ಭೀಕರ ಕೊಲೆಯೊಂದು ನಡೆದಿದೆ. ರಸ್ತೆಯ ಕೂಗಳತೆ ದೂರದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶವವೊಂದು ಪತ್ತೆಯಾಗಿತ್ತು. ಕೊಲೆಯ ಭೀಕರತೆ ಎಷ್ಟಿತ್ತೆಂದ್ರೆ ಶವದ ಕೈ ಕತ್ತರಿಸಿ ತಲೆಯನ್ನ ಮನಸ್ಸೋ ಇಚ್ಛೆ ಕತ್ತರಿಸಲಾಗಿತ್ತು. ಒಬ್ಬ ವ್ಯಕ್ತಿಯನ್ನ ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆಂದ್ರೆ ಕೊಲೆಗಾರರ ಮನಸ್ಥಿತಿ ಎಷ್ಟು ಭೀಕರವಾಗಿರಬಹುದಲ್ವಾ? ಇಷ್ಟು ಕ್ರೂರವಾಗಿ ಕೊಲೆ ಮಾಡೋದಕ್ಕೂ ಇಲ್ಲಿ ಒಂದು ಕಾರಣವಿದೆ. ಈ ವ್ಯಕ್ತಿಗೆ ಮೊದಲೇ ಮಾಟ ಮಂತ್ರದ ನಂಟಿರೋದ್ರಿಂದ ಕೊಲೆಯನ್ನ ಮನುಷ್ಯರ್ಯಾರು ಮಾಡಿರ್ಲಿಕ್ಕಿಲ್ಲ ಅಂತ ಜನರನ್ನ ದಿಕ್ಕು ತಪ್ಪಿಸೋದೇ ಈ ಕೊಲೆಯ ಮುಖ್ಯ ಉದ್ದೇಶವಾಗಿತ್ತು. ಅದೇ ರೀತಿ ಕೊಲೆಯಾದವನ ಹೆಂಡತಿ ಮತ್ತು ಮಗಳು ಕೂಡ ಮಾಟ ಮಂತ್ರದ ಹೆಸರನ್ನೇಳಿ ಕೊಲೆಯ ದಾರಿಯನ್ನೇ ಬೇರೆಡೆಗೆ ತಿರುಗಿಸಿಬಿಟ್ಟಿದ್ರು. 47 ವರ್ಷದ ಮರಿಯಪ್ಪ ಈತ ಮೂಲತಃ ಪಂಡಿತನಾಗಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮೋದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ. ತನ್ನ ಹೆಂಡತಿ ಮಗಳನ್ನ ಚೆನ್ನಾಗೇ ಸಾಕ್ತಿದ್ದ. ಇದರ ಜೊತೆಗೆ 2 ವರ್ಷಗಳ ಕಾಲ ಕೊಳ್ಳೆಗಾಲದಲ್ಲಿ ಮಾಟ ಮಂತ್ರದ ವಿದ್ಯೆ ಕಲಿತು ಮನೆಯಲ್ಲೇ ಚೌಡಿ ದೇವಿಯನ್ನ ಆರಾಧನೆ ಮಾಡೋ ಮೂಲಕ ಯಂತ್ರ ಮಂತ್ರ ಅಂತ ಶಾಸ್ತ್ರ ಹೇಳೋದನ್ನ ಶುರು ಮಾಡಿದ್ನಂತೆ. ಮರಿಯಪ್ಪನ ಬಳಿ ಕುಳಿನಂಜಯ್ಯ ಪಾಳ್ಯ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನ ಬಂದು ಶಾಸ್ತ್ರ ಕೇಳಿ ಹೋಗ್ತಿದ್ರಂತೆ. ಇಷ್ಟೇ ಅಲ್ಲದೆ ಕವಡೆ ಹಾಕುವ, ತೊಡೆ ಹೊಡೆಯುವ ಕೆಲಸವನ್ನ ಮಾಡ್ತಿದ್ನಂತೆ. ಅಮಾವಾಸ್ಯೆ ದಿನ ದಿನನಿತ್ಯದಂತೆ ಶಾಲೆ ಮುಗಿಸಿ ಸಂಜೆ ಮನೆಯಿಂದ ಹೊರಗೋದವನು ಗ್ರಾಮದ ಹೊರವಲಯದಲ್ಲಿ ಕೊಲೆಯಾಗಿದ್ದಾನೆ. ಅದಕ್ಕೆ ಆತನ ಹೆಂಡತಿ ನೀಡಿರೋ ವರ್ಷನ್ ಬೇರೆನೇ ಇದೆ. ಅದೇ ಮಾಟ ಮಂತ್ರ ಅಮಾವಾಸ್ಯೆಯ ರಾತ್ರಿ ನನ್ನ ಗಂಡನನ್ನ ಬಲಿ ಪಡೆದಿದೆ ಅಂತ ಮರಿಯಪ್ಪನ ಹೆಂಡತಿಯೇ ಹೇಳ್ತಾಳೆ ಕೇಳಿ. ಅವ್ರ ಮನೆಯಿಂದ 5:30 6 ಗಂಟೆಗೆ ಹೋದ್ರು. 6 ಗಂಟೆಗೆ ಹೋಗಿ ನಮ್ಗೆ ಎಲ್ಲಿ ಹೋಯ್ತೀನಿ ಏನಂತ ಏನು ಹೇಳಲಿಲ್ಲ. 6 ಗಂಟೆಗೆ ನಮ್ಗೆ ಯಾರು ಹಾಲಕ್ಕಕ್ಕೆ ಹೋಗಿರೋನು ಹುಡುಗ ಹಿಂಗಾಗದೆ ಅಂತ ಬಂದು ಹೇಳಿದ್ಕೆ ನಾವು ಹೋದ ಅಷ್ಟು. ಎಲ್ಲೆಲ್ಗೆ ಅಂತ ಎಲ್ಲ ಮುಚ್ಚಿಬಿಟ್ಟಿದ್ರು. ದೂರ ಕುಂಡ್ರಿಸಿದ್ರು, ನಮ್ಮ ಹತ್ರಕ್ಕೆ ಕುಂಡ್ರಿಸಿರ್ಲಿಲ್ಲ. ಹತ್ರಕ್ಕೆ ಮುಟ್ಬೇಡಿ ಅಂತ ಕೊಳ್ಳೆಗಾಲಕ್ಕೆ ಹೋಗಿದ್ರು ಅಂತ ನಾವು ಕಲ್ತಿದ್ದೋ ಅಂತ ಹೇಳಿದ್ರು. ಇನ್ನು ಈ ಮರಿಯಪ್ಪನಿಗೆ ಊರಲ್ಲಿ ಯಾರು ಕೂಡ ವಿರೋಧಿಗಳೇ ಇರ್ಲಿಲ್ವಂತೆ. ಹಾಗಿರುವಾಗ ಇಷ್ಟು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಕಾರಣವೇನು? ಈ ಕೊಲೆಯನ್ನ ಮಾಡಿಸಿದವರು ಯಾರು? ಈ ಪ್ರಶ್ನೆಗಳನ್ನ ಹೊತ್ತು ಕೊಲೆಗಾರನ ಜಾಡನ್ನ ಹಿಡಿದು ತನಿಖೆ ಆರಂಭಿಸಿದ ಪೊಲೀಸರಿಗೆ ಕೊಲೆಗಾರರು ಕೊಲೆಯಾದವನ ಮನೆಯಲ್ಲೇ ಇದ್ದಾರೆ ಅಂತ ತಿಳಿದಾಗ ಒಂದು ಕ್ಷಣ ಶಾಕ್ ಆಗಿತ್ತು. ಅಪ್ಪನನ್ನ ಮುಗಿಸೋದಕ್ಕೆ ಸಂಚು ರೂಪಿಸಿದ ಮಗಳು
ಮಗಳಿಗೆ ಸಹಕಾರ ಕೊಟ್ಟು ಗಂಡನನ್ನೇ ಮುಗಿಸೋದಕ್ಕೆ ಸುಪಾರಿ ಕೊಟ್ಟ ತಾಯಿ ಇಬ್ಬರು ಏನೂ ಆಗಿಲ್ಲವೆಂಬಂತೆ ಡ್ರಾಮಾ ಮಾಡಿದ್ರು. ಮದುವೆಯಾದ ಹೆಣ್ಣೊಬ್ಬಳು ಗಂಡನ ಆಯುಷ್ಯ ಅಭಿವೃದ್ಧಿಗಾಗಿ ಹಗಲಿರುಳು ದೇವರ ಜಪ ತಪ ಪೂಜೆ ಪುನಸ್ಕಾರ ಅಂತ ದೇವಸ್ಥಾನ ಸುತ್ತೋ ಮಹಿಳೆಯರ ಮಧ್ಯೆ ಈಕೆ ಮಾತ್ರ ತನ್ನ ಗಂಡನ ಪ್ರಾಣವನ್ನೇ ತೆಗೆಯೋದಕ್ಕೆ ಮಗಳ ಪ್ರಿಯಕರನಿಗೆ ಸುಪಾರಿ ಕೊಡ್ತಾಳೆ. ಅದು ಕೂಡ ಅಮಾವಾಸ್ಯೆಯ ಕತ್ತಲ ರಾತ್ರಿಯೇ ಗಂಡನನ್ನ ಮುಗಿಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾಳೆ. ಗಂಡನ ಮಾಟ ಮಂತ್ರವನ್ನೇ ಬಂಡವಾಳವನ್ನಾಗಿಸಿಕೊಂಡ ಪತ್ನಿ ಶೋಭಾ ಗಂಡನನ್ನ ಅಮಾವಾಸ್ಯೆಯ ರಾತ್ರಿ ಸದ್ದಿಲ್ಲದೆ ಪರಲೋಕಕ್ಕೆ ಕಳುಹಿಸಿಯೇ ಬಿಡ್ತಾಳೆ. ಶಿಕ್ಷಕನ ಕೊಲೆಗೆ ಹೆಂಡತಿ ಮಗಳೇ ಸುಪಾರಿ ಕೊಟ್ಟಿರೋ ಅಸಲಿ ಸತ್ಯ ಪೊಲೀಸರ ಮುಂದೆ ಬಟ ಬಯಲಾಗಿದೆ. ಜನ್ಮ ನೀಡಿ ಪಾಲನೆ ಪೋಷಣೆ ಮಾಡಿ ಸಾಕಿದ ತಂದೆಯನ್ನೇ ಸದ್ದಿಲ್ಲದೆ ಮುಗಿಸಿದ ಮಗಳ ಹೆಸರು ಹೇಮಲತಾ. ಈಕೆ ಅದೇ ಗ್ರಾಮದ ಶಾಂತಕುಮಾರ್ ಅನ್ನೋ ಯುವಕನನ್ನ ಪ್ರೀತಿಸ್ತಿದ್ಲಂತೆ. ಈ ವಿಚಾರ ಅಪ್ಪ ಮರಿಯಪ್ಪನಿಗೆ ತಿಳಿದದ್ದೇ ತಡ. ಶಾಂತಕುಮಾರ್ನನ್ನ ಕರೆಸಿ ಸರಿಯಾಗಿ ಥಳಿಸಿದ್ನಂತೆ. ಇಷ್ಟು ಮಾತ್ರವಲ್ಲದೆ ತನ್ನ ಮಗಳನ್ನ ಮರೆತು ಬಿಡು, ಅವಳು ಸುದ್ದಿಗೆ ಬರಬೇಡ ಅಂತ ವಾರ್ನ್ ಕೂಡ ಮಾಡಿದ್ನಂತೆ. ಹಾಗೆ ಮಗಳಿಗೂ ಶಾಂತಕುಮಾರ್ನನ್ನ ಮರೆತು ಬಿಡುವಂತೆ ಹೇಳಿದ್ನಂತೆ. ಇದರಿಂದ ಶಾಂತಕುಮಾರ್ಗೆ ಮರಿಯಪ್ಪನ ಮೇಲೆ ದ್ವೇಷವಿತ್ತು. ಇನ್ನು ತನ್ನ ಪ್ರೀತಿ ಪ್ರೇಮಕ್ಕೆ ತಂದೆಯೇ ವಿಲನ್ ಅಂತ ಮನಗಂಡಿದ್ದ ಮಗಳಿಗೂ ಅಪ್ಪನ ಮೇಲೆ ದ್ವೇಷ ಬೆಳೆದಿತ್ತು. ಈ ಅಪ್ಪ ಜೀವಂತವಾಗಿ ಇರೋವರೆಗೂ ಹೇಮಲತಾ ಶಾಂತಕುಮಾರ್ನನ್ನ ಮದುವೆಯಾಗಿ ಸಂಸಾರ ಮಾಡೋದು ಕನಸಿನ ಮಾತಾಗಿತ್ತು. ಆದ್ರೆ ಮಗಳ ಪ್ರೀತಿಗೆ ತಾಯಿಯ ಬೆಂಬಲವಿತ್ತು ನೋಡಿ. ಹೇಗಾದ್ರೂ ಮಾಡಿ ಈ ಮರಿಯಪ್ಪನನ್ನ ಮುಗಿಸಲೇಬೇಕು ಅಂತ ಶಾಂತಕುಮಾರ್ ತನ್ನ ಸ್ನೇಹಿತರ ಜೊತೆಗೆ ಸೇರಿ ಮರಿಯಪ್ಪನ ಕೊಲೆಗೆ ಸಂಚು ರೂಪಿಸ್ತಾರೆ. ಮರಿಯಪ್ಪನ ಕೊಲೆ ಸಂಚು ಹೇಗಿತ್ತು ಅಂತಂದ್ರೆ, ಎಲ್ಲೂ ಕೂಡ ತಾವು ಕೊಲೆಗಾರರು ಅಂತ ಸಿಕ್ಕಿ ಹಾಕೊಳ್ಳದಂತೆ ಅಮಾವಾಸ್ಯೆಯ ಕತ್ತಲ ರಾತ್ರಿಯನ್ನೇ ಈ ಕೊಲೆಗಾರರು ಆಯ್ಕೆ ಮಾಡ್ಕೋತಾರೆ. ಮೊದಲೇ ಈ ಮರಿಯಪ್ಪ ಮಾಟ ಮಂತ್ರ ಅಂತ ಅದರಲ್ಲೇ ಮುಳುಗೋಗಿದ್ದವನು. ಅಮಾವಾಸ್ಯೆ ರಾತ್ರಿ ಕೊಲೆ ಮಾಡಿದ್ರೆ ಯಾವುದೋ ದೆವ್ವಾಭೂತ ಈ ಮರಿಯಪ್ಪನನ್ನ ಸಾಯಿಸಿದೆ ಅಂತ ಊರವರನ್ನ ನಂಬಿಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವ ಖತರ್ನಾಕ್ ಐಡಿಯಾ ಈ ಕೊಲೆಗಾರದ್ದಾಗಿತ್ತು. ಈ ಖತರ್ನಾಕ್ ಐಡಿಯಾಗೆ ಕೈ ಜೋಡಿಸಿದ್ದ ಹೇಮಲತಾ ಹಾಗೂ ತಾಯಿ ಶೋಭಾ. ಶಾಂತಕುಮಾರ್ ಸ್ನೇಹಿತ ಬೆಂಗಳೂರಿನಲ್ಲಿ ವಾಸವಿದ್ದ ಸಂತು ಹೇಮಂತ್ಗೆ ಮರಿಯಪ್ಪನ ಕೊಲೆಗೆ ಸುಪಾರಿ ಕೊಡ್ತಾರೆ. ಇನ್ನು ಹೇಮಂತ್ ಅನ್ನುವವನು ಕಾನೂನು ಸಂಘರ್ಷಕ್ಕೆ ಒಳಪಟ್ಟ 3 ಬಾಲಕರನ್ನ ಕೊಲೆ ಮಾಡೋದಕ್ಕೆ ಬಳಸ್ಕೊಳ್ತಾನೆ. ಮುಹೂರ್ತ ಫಿಕ್ಸ್ ಆದ ದಿನ ಮರಿಯಪ್ಪನ ಚಲನವಲನಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ತಾಯಿ ಮಗಳು ಹೇಮಂತ್ ಮತ್ತು ಗ್ಯಾಂಗ್ಗೆ ಕೊಡ್ತಾರೆ. ಮರಿಯಪ್ಪ ಕೂಡ ಅಮಾವಾಸ್ಯೆಯ ರಾತ್ರಿ ಪೂಜೆ ಮುಗಿಸ್ಕೊಂಡು ಬೈಕ್ನಲ್ಲಿ ತನ್ನ ಗ್ರಾಮಕ್ಕೆ ಬರ್ತಿರುವಾಗಲೇ ಮೊದಲೇ ಕೊಲೆಗೆ ಸ್ಕೆಚ್ ರೆಡಿ ಮಾಡಿದ್ದ ಈ ಗ್ಯಾಂಗ್ ಮರಿಯಪ್ಪನ ಬೈಕ್ ಅಡ್ಡಗಟ್ಟಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡಿತಾರೆ. ಗಾಬರಿಗೊಂಡ ಮರಿಯಪ್ಪ ಜೀವ ಭಯದಿಂದ ಬೈಕ್ನಿಂದ ಕೆಳಗಿಳಿದು ಓಡಿ ಹೋಗ್ತಾ ಇದ್ದಂತೆ ಬೆನ್ನತ್ತಿ ಹೋದ ಪಾತಕಿಗಳು ಮರಿಯಪ್ಪನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಮಾರನೇ ದಿನ ಮರಿಯಪ್ಪನ ಕೊಲೆಯಾಗಿದೆ ಅಂತ ಊರೆಲ್ಲ ಸುದ್ದಿಯಾಗತ್ತೆ. ಹೆಂಡತಿ ಮಗಳು ಕೂಡ ತಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಟಿಸ್ತಾರೆ. ಇದು ಕೊಲೆಯಲ್ಲ, ತನ್ನ ಗಂಡನನ್ನ ಅಮಾವಾಸ್ಯೆಯ ಕತ್ತಲ ರಾತ್ರಿಯಲ್ಲಿ ಯಾವುದೋ ದೆವ್ವಭೂತಗಳೇ ಹೊಡೆದು ಸಾಯಿಸಿವೆ ಅಂತ ಹೆಂಡತಿ ಕೂಡ ಕಥೆ ಕಟ್ತಾಳೆ. ದೆವ್ವಭೂತಗಳು ಮರಿಯಪ್ಪನನ್ನ ಸಾಯಿಸಿವೆ ಅನ್ನೋ ಕಥೆಯನ್ನೇನೋ ಅವರಿಬ್ರು ಹೇಳಿದ್ರು. ಆದ್ರೆ ಇಂಥ ಕಾಗಕ್ಕ ಗೂಬಕ್ಕನ ಕಥೆಯನ್ನ ಪೊಲೀಸರು ನಂಬಬೇಕಲ್ಲ. ಕೊಲೆ ಜಾಡ್ ಹಿಡಿದು ತನಿಖೆ ಆರಂಭ ಮಾಡಿದ ಪೊಲೀಸರು ಕೊಲೆಗಾರರ ಜಾಡನ್ನ ಮರಿಯಪ್ಪನ ಮನೆಯಲ್ಲೇ ಹಿಡಿದು ಪಾತಕಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಮರಿಯಪ್ಪನ ಪತ್ನಿ ಶೋಭಾ, ಮಗಳು ಹೇಮಲತಾ ಸೇರಿದಂತೆ ಶಾಂತಕುಮಾರ್, ಸಂತು, ಹೇಮಂತ್ ಹಾಗೂ 3 ಬಾಲಕರು ಸೇರಿ ಒಟ್ಟು 8 ಜನರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಅದೇನ್ ಕಾಲ ಬಂತು ನೋಡಿ. ಮಗಳ ಪ್ರೀತಿಗಾಗಿ ಗಂಡನನ್ನೇ ಕೊಲೆ ಮಾಡಿಸುವ ತಾಯಿ, ಕೊಲೆ ಸಂಚಿಗೆ ಮಾಟ ಮಂತ್ರದ ಖತರ್ನಾಕ್ ಪ್ಲಾನ್, ಅಪ್ಪ ಎಂಬ ಯೋಚನೆಯೂ ಇಲ್ಲದೆ ಕೊಲೆಗೆ ಪ್ಲಾನ್ ರೂಪಿಸುವ ಮಗಳು. ಒಟ್ಟಾರೆ ಮರಿಯಪ್ಪ ಪರಲೋಕ ಸೇರಿದ್ರೆ ತಾಯಿ ಹಾಗೂ ಮಗಳು ಕೊಲೆಗೆ ಸಂಚು ರೂಪಿಸಿದ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಇದೇ ಈ ಹೊತ್ತಿನ ಕ್ರೈಮ್ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.